ವೀರ ಸಿಂಧೂರ ಲಕ್ಷ್ಮಣನ ಸಾಹಸದ ಕಥೆ. ಬ್ರಿಟಿಷ್ ಅಧಿಕಾರಿಗಳು ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಒಬ್ಬ ನಿಗೂಢ ಯುವಕನ ಹುಡುಕಾಟದಲ್ಲಿದ್ದರು. ಅವನ ಧೈರ್ಯಕ್ಕೆ ಅವರು ಬೆಚ್ಚಿಬಿದ್ದಿದ್ದರು. ಸಿಂಧೂರ ಲಕ್ಷ್ಮಣನು ಶ್ರೀಮಂತ ಮತ್ತು ಕ್ರೂರಿಗಳ ಮನೆಯಿಂದ ಹಣವನ್ನು ಕಸಿದು ಅದನ್ನು ಹಸಿದ ಬಡವರಿಗೆ ಹಂಚುವ ಉದಾರ ಗುಣದವನಾಗಿದ್ದನು. ಬ್ರಿಟಿಷರ ಕಣ್ಣಿಗೆ ಬೀಳದಂತೆ ಲಕ್ಷ್ಮಣನು ಕಾಡು ಮತ್ತು ಬೆಟ್ಟಗಳ ನಡುವೆ ಅತ್ಯಂತ ಚಾಣಾಕ್ಷತನದಿಂದ ತನ್ನ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದನು. ಒಮ್ಮೆ ಬ್ರಿಟಿಷ್ ಸೈನ್ಯವು ಅವನನ್ನು ಸುತ್ತುವರಿದಾಗ ಲಕ್ಷ್ಮಣನು ತನ್ನ ಅದ್ಭುತ ಯುದ್ಧ ಕಲೆ ಮತ್ತು ಬುದ್ಧಿವಂತಿಕೆಯಿಂದ ಅವರನ್ನು ದಿಗ್ಭ್ರಮೆಗೊಳಿಸಿದನು. ಅವನ ಸಾಹಸಗಳು ಜನರಲ್ಲಿ ಹೊಸ ಚೈತನ್ಯವನ್ನು ತುಂಬಿದವು ಮತ್ತು ಬ್ರಿಟಿಷ್ ಆಡಳಿತದ ವಿರುದ್ಧದ ಪ್ರತಿರೋಧದ ಕಿಚ್ಚನ್ನು ಹಚ್ಚಿದವು. ಇಂದಿಗೂ ಉತ್ತರ ಕರ್ನಾಟಕದ ಮಣ್ಣಿನಲ್ಲಿ ವೀರ ಸಿಂಧೂರ ಲಕ್ಷ್ಮಣನ ಹೆಸರು ಅಜರಾಮರವಾಗಿದೆ. ಅವನು ಬಡವರ ಪಾಲಿನ ರಕ್ಷಕನಾಗಿ ನೆನಪಾಗಿದ್ದಾನೆ. ಸಿಂಧೂರ ಲಕ್ಷ್ಮಣರ ಜೀವನದ ರೋಚಕ ಕಥೆ. 1898ರಲ್ಲಿ ಮಹಾರಾಷ್ಟ್ರದ ಸಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಪುಟ್ಟ ಸಿಂಧೂರ ಗ್ರಾಮದಲ್ಲಿ ಲಕ್ಷ್ಮಣರು ಜನಿಸಿದರು. ಅಲ್ಲಿ ಕನ್ನಡ ಸಂಸ್ಕೃತಿಯು ಮನೆ ಮಾಡಿತ್ತು. ಲಕ್ಷ್ಮಣರು ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಬೆಳೆದರು. ಅವರ ಬಾಲ್ಯವು ಕಠಿಣ ಪರಿಶ್ರಮ ಮತ್ತು ಸರಳತೆಯಿಂದ ಕೂಡಿತ್ತು. ಆದರೆ ಆ ದಿನಗಳಲ್ಲಿ ಬಡತನವು ಅವರ ಕುಟುಂಬವನ್ನು ಕಾಡುತ್ತಿತ್ತು. ಜೀವನದ ಮೂಲಭೂತ ಸೌಕರ್ಯಗಳಿಗಾಗಿ ಅವರು ಪ್ರತಿದಿನ ಹೋರಾಡಬೇಕಿತ್ತು. ಬ್ರಿಟಿಷ್ ಅಧಿಕಾರಿಗಳ ದೌರ್ಜನ್ಯ ಮತ್ತು ಅನ್ಯಾಯವನ್ನು ಲಕ್ಷ್ಮಣರು ಬಾಲ್ಯದಲ್ಲೇ ಕಂಡರು. ಇದು ಅವರ ಮನಸ್ಸಿನಲ್ಲಿ ಆಕ್ರೋಶವನ್ನು ಹುಟ್ಟುಹಾಕಿತು. ರೈತರು ಬೆಳೆ ಬೆಳೆದರೂ ಸಹ ಬ್ರಿಟಿಷರು ವಿಧಿಸಿದ ಅತಿಯಾದ ತೆರಿಗೆಯನ್ನು ಕಟ್ಟಲು ಸಾಧ್ಯವಾಗದೆ ಅವರು ಪರದಾಡುವ ಸ್ಥಿತಿಯಲ್ಲಿತ್ತು. ಈ ಎಲ್ಲಾ ದೃಶ್ಯಗಳು ಮತ್ತು ನೋವುಗಳು ಲಕ್ಷ್ಮಣರ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರಿ ಅವರನ್ನು ಒಬ್ಬ ಹೋರಾಟಗಾರನನ್ನಾಗಿ ರೂಪಿಸಿದವು. ಭಾರತದ ರಾಬಿನ್ ಹುಡ್, ಸಿಂಧೂರ ಮತ್ತು ಲಕ್ಷ್ಮಣ. ಬ್ರಿಟಿಷರ ಕ್ರೂರತೆ ಮತ್ತು ಅನ್ಯಾಯವನ್ನು ಕಂಡ ಸಿಂಧೂರ ಮತ್ತು ಲಕ್ಷ್ಮಣರು ದೇಶದ ಪರವಾಗಿ ಹೋರಾಡಲು ದೃಢ ನಿರ್ಧಾರ ಮಾಡಿದರು. ಅವರು ತಮ್ಮದೇ ಆದ ಒಂದು ಶಕ್ತಿಯುತ ಮತ್ತು ನಿಷ್ಠಾವಂತ ಹೋರಾಟಗಾರರ ತಂಡವನ್ನು ರಚಿಸಿ ಗುಪ್ತವಾಗಿ ತರಬೇತಿ ನೀಡಲು ಪ್ರಾರಂಭಿಸಿದರು. ಬ್ರಿಟಿಷ್ ಸರ್ಕಾರದ ಹಣವನ್ನು ಸಾಗಿಸುತ್ತಿದ್ದ ವಾಹನಗಳ ಮೇಲೆ ಸಿಂಧೂರ ಮತ್ತು ಲಕ್ಷ್ಮಣರ ತಂಡವು ದಿಢೀರ್ ದಾಳಿ ನಡೆಸಿತು. ಅವರು ಕೇವಲ ಬ್ರಿಟಿಷರ ತೆರಿಗೆ ಸಂಗ್ರಹದ ಹಣವನ್ನು ಮಾತ್ರ ವಶಪಡಿಸಿಕೊಂಡರು. ಸಾಮಾನ್ಯ ಜನರಿಗೆ ಯಾವುದೇ ತೊಂದರೆ ನೀಡಲಿಲ್ಲ. ವಶಪಡಿಸಿಕೊಂಡ ಹಣವನ್ನು ಅವರು ಬಡವರಿಗೆ ಮತ್ತು ಕಷ್ಟದಲ್ಲಿರುವ ಜನರಿಗೆ ಹಂಚಿ ಅವರ ಜೀವನವನ್ನು ಸುಧಾರಿಸಲು ಸಹಾಯ ಮಾಡಿದರು. ಅವರ ಈ ಉದಾರತೆ ಮತ್ತು ಧೈರ್ಯವನ್ನು ಕಂಡು ಜನರು ಅವರನ್ನು ಪ್ರೀತಿಯಿಂದ ಭಾರತದ ರಾಬಿನ್ ಹುಡ್ ಎಂದು ಕರೆಯತೊಡಗಿದರು. ಸಿಂಧೂರ ಲಕ್ಷ್ಮಣರ ಸಾಹಸದ ಕಥೆ. ಸಿಂಧೂರ ಲಕ್ಷ್ಮಣರ ಕ್ರಾಂತಿಕಾರಿ ಕಾರ್ಯಗಳು ಬ್ರಿಟಿಷ್ ಅಧಿಕಾರಿಗಳ ನಿದ್ದೆಗೆಡಿಸಿದವು. ಅವರು ತುಂಬಾ ಆತಂಕಗೊಂಡಿದ್ದರು ಮತ್ತು ಭಯಭೀತರಾಗಿದ್ದರು. ಲಕ್ಷ್ಮಣರನ್ನು ಬಂಧಿಸಲು ಬ್ರಿಟಿಷ್ ಸೈನ್ಯವು ರಹಸ್ಯವಾಗಿ ಯೋಜನೆ ರೂಪಿಸಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹುಡುಕಾಟವನ್ನು ತೀವ್ರಗೊಳಿಸಿತು. ಬ್ರಿಟಿಷ್ ಸೈನಿಕರು ಲಕ್ಷ್ಮಣರನ್ನು ಸುತ್ತುವರಿದಾಗ ಅವರು ತಮ್ಮ ಚಾಣಾಕ್ಷತನದಿಂದ ಮತ್ತು ವೇಗದಿಂದ ಅಲ್ಲಿಂದ ತಪ್ಪಿಸಿಕೊಂಡು ಮಾಯವಾದರು. ಲಕ್ಷ್ಮಣರ ಬುದ್ಧಿವಂತಿಕೆಗೆ ಬೆಚ್ಚಿಬಿದ್ದ ಬ್ರಿಟಿಷರು ಅವರನ್ನು ಹಿಡಿಯಲು ಹೊಸ ತಂತ್ರಗಳನ್ನು ರೂಪಿಸಲು ಪ್ರಯತ್ನಿಸಿದರು, ಆದರೆ ವಿಫಲರಾದರು. ಕೊನೆಗೆ ಬ್ರಿಟಿಷರು ಲಕ್ಷ್ಮಣರ ಬಗ್ಗೆ ರಹಸ್ಯ ಮಾಹಿತಿ ನೀಡುವವರಿಗೆ ದೊಡ್ಡ ಮೊತ್ತದ ಹಣದ ಬಹುಮಾನವನ್ನು ಘೋಷಿಸಿದರು. ಬಹುಮಾನದ ಆಸೆ ಇದ್ದರೂ ಲಕ್ಷ್ಮಣರ ಮೇಲಿದ್ದ ಪ್ರೀತಿ ಮತ್ತು ಗೌರವದಿಂದ ಯಾರೂ ಕೂಡ ಅವರಿಗೆ ದ್ರೋಹ ಮಾಡುವ ಮನಸ್ಸು ಮಾಡಲಿಲ್ಲ. ವೀರ ಸಿಂಧೂರ ಲಕ್ಷ್ಮಣರ ಬಲಿದಾನ. 1922ರ ಆ ಕರಾಳ ದಿನದಂದು ಸಿಂಧೂರ ಲಕ್ಷ್ಮಣರ ಪರಿಚಯದ ಒಬ್ಬ ನಂಬಿಕಸ್ಥ ವ್ಯಕ್ತಿಯು ದ್ರೋಹ ಮಾಡಿ ಬ್ರಿಟಿಷರಿಗೆ ರಹಸ್ಯ ಮಾಹಿತಿ ನೀಡುತ್ತಾನೆ. ಬ್ರಿಟಿಷ್ ಪೊಲೀಸರು ತಮ್ಮ ಸೈನ್ಯದೊಂದಿಗೆ ಗುಟ್ಟಾಗಿ ಲಕ್ಷ್ಮಣರ ಎಸ್ಕಾಂಡರ್ ಅನ್ನು ಸುತ್ತುವರಿದು ಅವರನ್ನು ಬಂಧಿಸಲು ಯೋಜಿಸುತ್ತಾರೆ. ತನ್ನ ಸುತ್ತಲೂ ಶತ್ರುಗಳು ಬಂದಿರುವುದನ್ನು ಅರಿತ ಸಿಂಧೂರ ಲಕ್ಷ್ಮಣರು ಭಯಪಡದೆ ತನ್ನ ಆಯುಧವನ್ನು ಹಿಡಿದು ಹೋರಾಡಲು ಸಿದ್ಧರಾಗುತ್ತಾರೆ. ಬ್ರಿಟಿಷ್ ಸೈನ್ಯದೊಂದಿಗೆ ಲಕ್ಷ್ಮಣರು ಅತ್ಯಂತ ಧೈರ್ಯದಿಂದ ಹೋರಾಡುತ್ತಾರೆ. ಅವರ ಪ್ರತಿ ಪ್ರಹಾರವು ಬ್ರಿಟಿಷರಲ್ಲಿ ನಡುಕ ಹುಟ್ಟಿಸುತ್ತದೆ. ಕೊನೆಯ ಕ್ಷಣದವರೆಗೂ ಹೋರಾಡಿದ ಲಕ್ಷ್ಮಣರಿಗೆ ಬ್ರಿಟಿಷರ ಗುಂಡುಗಳು ತಗುಲುತ್ತವೆ. ಅವರು ವೀರಮರಣವನ್ನು ಹೊಂದುತ್ತಾರೆ. ಕೇವಲ 24 ವರ್ಷದ ಈ ಯುವಕ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಿಸಿ ಇತಿಹಾಸದಲ್ಲಿ ಅಮರರಾದರು. ವೀರ ಸಿಂಧೂರ ಲಕ್ಷ್ಮಣರ ಅಮರ ಕಥೆ. ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಇಂದಿಗೂ ಜನಪದ ಕಲಾವಿದರು ಸಿಂಧೂರ ಲಕ್ಷ್ಮಣರ ಶೌರ್ಯದ ಕಥೆಗಳನ್ನು ಹಾಡಿನ ಮೂಲಕ ಜನರಿಗೆ ತಿಳಿಸುತ್ತಿದ್ದಾರೆ. ಹಿರಿಯರು ಮಕ್ಕಳಿಗೆ ಮತ್ತು ಯುವಕರಿಗೆ ಲಕ್ಷ್ಮಣರ ಧೈರ್ಯ ಮತ್ತು ತ್ಯಾಗದ ಬಗ್ಗೆ ವಿವರಿಸುತ್ತಾ ಅವರ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುತ್ತಿದ್ದಾರೆ. ಅವರ ಅಪ್ರತಿಮ ಸಾಹಸ ಮತ್ತು ದೇಶಪ್ರೇಮವನ್ನು ಸ್ಮರಿಸಲು ನಗರದ ಮಧ್ಯಭಾಗದಲ್ಲಿ ಭವ್ಯವಾದ ಸಿಂಧೂರ ಲಕ್ಷ್ಮಣರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ.
ಜನಸಮೂಹವು ಭಕ್ತಿಯಿಂದ ಮತ್ತು ಗೌರವದಿಂದ ಆ ಪ್ರತಿಮೆಗೆ ಹೂವಿನ ಹಾರಗಳನ್ನು ಅರ್ಪಿಸಿ ಅವರ ನೆನಪಿನಲ್ಲಿ ನಮಸ್ಕರಿಸುತ್ತಿದ್ದಾರೆ. ಅವರ ಜೀವನದ ರೋಚಕ ಘಟನೆಗಳನ್ನು ಆಧರಿಸಿ ವೀರ ಸಿಂಧೂರ ಲಕ್ಷ್ಮಣ ಎಂಬ ಅದ್ಭುತ ಚಲನಚಿತ್ರವನ್ನು ನಿರ್ಮಿಸಿ ಪ್ರದರ್ಶಿಸಲಾಯಿತು. ಹೀಗೆ ಸಿಂಧೂರ ಲಕ್ಷ್ಮಣರು ದೈಹಿಕವಾಗಿ ನಮ್ಮೊಂದಿಗಿಲ್ಲದಿದ್ದರೂ ಅವರ ಹೆಸರು ಮತ್ತು ಕೀರ್ತಿ ಇಂದಿಗೂ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ. ಸಿಂಧೂರ ಲಕ್ಷ್ಮಣರ ಸಾಹಸದ ಕಥೆ. ಒಂದು ಕಾಲದಲ್ಲಿ ಸಿಂಧೂರ ಲಕ್ಷ್ಮಣರು ಎಂಬ ಧೈರ್ಯಶಾಲಿ ವ್ಯಕ್ತಿ ಇದ್ದರು. ಅವರು ಸಮಾಜದಲ್ಲಿ ನಡೆಯುತ್ತಿದ್ದ ಅನ್ಯಾಯಗಳನ್ನು ಕಂಡು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿರದೆ ಶೋಷಿತರ ಪರವಾಗಿ ಧ್ವನಿ ಎತ್ತಿದ ಮತ್ತು ಅನ್ಯಾಯದ ವಿರುದ್ಧ ಹೋರಾಡಿದ ಧೈರ್ಯದ ಪ್ರತೀಕವಾಗಿ ಬೆಳೆದರು. ಅವರ ಜೀವನದ ಪ್ರತಿ ಹೆಜ್ಜೆಯೂ ನಮಗೆ ನ್ಯಾಯದ ಹಾದಿಯಲ್ಲಿ ನಡೆಯುವಂತೆ ಮತ್ತು ಸಮಾಜದ ಒಳಿತಿಗಾಗಿ ಶ್ರಮಿಸುವಂತೆ ಪ್ರೇರೇಪಿಸುತ್ತದೆ. ಸಾಹಸ ಮತ್ತು ಸಮಾಜ ಸೇವೆಯ ಮಹತ್ವವನ್ನು ಸಾರಿದ ಲಕ್ಷ್ಮಣರ ಈ ಜೀವನಗಾಥೆಯು ಇಂದಿನ ಯುವ ಪೀಳಿಗೆಗೆ ಒಂದು ದೊಡ್ಡ ಪಾಠವಾಗಿದೆ. ಕನ್ನಡ ನಾಡಿನ ಇಂತಹ ವೀರರ ಇತಿಹಾಸವನ್ನು ನಾವು ಎಂದಿಗೂ ಮರೆಯಬಾರದು ಮತ್ತು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಹೆಚ್ಚಿನ ಇತಿಹಾಸಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.